ಒಂದು ರಿಯಲ್ ಇನ್ಸಿಡೆಂಟ್ ಸ್ಟೋರಿಯಿಂದ ಟರ್ಮ್ ಇನ್ಶೂರೆನ್ಸ್ ಬೆಸ್ಟಾ ಅಥವಾ ಲೈಫ್ ಇನ್ಶೂರೆನ್ಸ್ ಬೆಸ್ಟಾ ಅಂತ ಫುಲ್ ಕ್ಲಾರಿಟಿ ಕೊಡ್ತೀನಿ. ವಾಟ್ ಆಕ್ಚುಲಿ ಟರ್ಮ್ ಇನ್ಶೂರೆನ್ಸ್ ಈಸ್ ಅಂತ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಕತೆ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಇನ್ಶೂರೆನ್ಸ್ ಅನ್ನೋದು ಒಂದು ಡ್ರೈ ಟಾಪಿಕ್ ತರ ಫೀಲ್ ಮಾಡ್ತಿದ್ದಾರೆ. ಒಂದು ಪಾಲಿಸಿ ಹಿಂದೆ ಒಬ್ರು ಲೈಫ್ ಇರುತ್ತೆ, ಒಬ್ರು ಫ್ಯಾಮಿಲಿ ಇರುತ್ತೆ, ಹಾಗೆ ಒಬ್ರು ಕನ್ಸ್ ಕೂಡ ಇರುತ್ತೆ. ನಿಮಗೂ ಗೊತ್ತು, ನನಗೂ ಗೊತ್ತು, ಒಂದು ಫೋನ್ ಕಾಲ್ ನಮ್ಮ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು ಅಂತ. ನಂಬ್ತೀರಾ? ಒಂದು ರಿಯಲ್ ಇನ್ಸಿಡೆಂಟ್ ಸ್ಟೋರಿಯಿಂದ ಟರ್ಮ್ ಇನ್ಶೂರೆನ್ಸ್ ಬೆಸ್ಟಾ ಅಥವಾ ಲೈಫ್ ಇನ್ಶೂರೆನ್ಸ್ ಬೆಸ್ಟಾ ಅಂತ ಫುಲ್ ಕ್ಲಾರಿಟಿ ಕೊಡ್ತೀನಿ. ಇದರಿಂದ ನಿಮಗೆ ಒಂದು ಡೌಟ್ ಇರಲ್ಲ, ಒಂದು ಭಯ ಇರಲ್ಲ, ಒಂದು ಕನ್ಫ್ಯೂಷನ್ ಕೂಡ ಇರಲ್ಲ. ಇದರಿಂದ ನಿಮಗೆ 100% ಇನ್ಫಾರ್ಮೇಶನ್ ಸಿಗುತ್ತೋ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಗರಿ ಬೊಮ್ಮನಹಳ್ಳಿಯ ಒಬ್ಬ ಹುಡುಗ, ಅವನ ಹೆಸರು ರಾಘವ ಅಂತ. ಅವನ ವಯಸ್ಸು 27, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ ಕಾಮನ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ. ರಾಘವನೇ ಎಲ್ಲಾ ಮನೆ ಖರ್ಚುಗಳನ್ನ ನೋಡ್ಕೊಳ್ತಿದ್ದ. ಒಂದು ದಿನ ಅವನ್ ಕ್ಲೋಸ್ ಫ್ರೆಂಡ್ ಹಾಗೆ ಮಾತಾಡೋ ಟೈಮಲ್ಲಿ ಹೇಳಿದ, ಬ್ರೋ ಟರ್ಮ್ ಇನ್ಶೂರೆನ್ಸ್ ತಗೋ, ಫ್ಯೂಚರ್ ಅಲ್ಲಿ ಫ್ಯಾಮಿಲಿ ಸೇಫ್ಟಿ ಚೆನ್ನಾಗಿರುತ್ತೆ ಅಂತ. ಅವಾಗ ರಾಘವ, ಅಯ್ಯೋ ಬಿಡಿ ಬ್ರೋ, ಈ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ಸುಮ್ಮನೆ ವೇಸ್ಟ್ ಆಫ್ ಮನಿ, ಈಗ ನನ್ನ ಏಜ್ ಕೂಡ ಹೆಂಗಿದೆ, ಸೊ ಇದ್ರ ಅಗತ್ಯ ನನಗಿಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ದ. ಇದರಿಂದ ನಾನು ಕಟ್ಟೋ ದುಡ್ಡಿಗೆ ನನಗೇನು ₹1 ರಿಟರ್ನ್ಸ್ ಕೂಡ ಬರೋದಿಲ್ಲ, ಸೊ ನಾನು ಈ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಲ್ಲ ಅಂತ ಹೇಳಿ ಹೋದ. ನೆಕ್ಸ್ಟ್ ಡೇ ರಾಘವಗೆ ಒಂದು ಏಜೆಂಟ್ ಕಡೆಯಿಂದ ಒಂದು ಕಾಲ್ ಬರ್ತತಿ. ಸರ್, ಲೈಫ್ ಇನ್ಶೂರೆನ್ಸ್ ತಗೊಳ್ಳಿ, ಇದರಿಂದ ನಿಮಗೆ ಮೆಚುರಿಟಿ ಸಿಗುತ್ತೆ, ಬೋನಸ್ ಸಿಗುತ್ತೆ, ಅಂಡ್ ಆಲ್ಸೋ ಗ್ಯಾರಂಟಿ ಕೂಡ ಸಿಗುತ್ತೆ ಸರ್ ಅಂತ ಹೇಳಿದ. ಇದನ್ನ ಕೇಳಿ ರಾಘವ್ ಅಂತೂ ತುಂಬಾ ಖುಷಿ ಆದ. ಯಾಕಂದ್ರೆ ಅವ್ನ್ ಪೇ ಮಾಡೋ ದುಡ್ಡಿಗೆ ರಿಟರ್ನ್ಸ್ ಕೂಡ ಸಿಗುತ್ತೆ ಅಂತ. ಸೊ ಇದೇ ಖುಷಿಯಲ್ಲಿ 5 ಲಕ್ಷದ ಕವರು ಹೈ ಪ್ರೀಮಿಯಂ ಇರೋ ಲೈಫ್ ಇನ್ಶೂರೆನ್ಸ್ ನ ಬೈ ಮಾಡಿದ. ಬಟ್ ಅವ್ನ್ ಡೆಸ್ಟಿನಿನೇ ಬೇರೆ ಇತ್ತು. ಆ ಒಂದು ತಡರಾತ್ರಿ ಅವ್ನ್ PG ಹೋಗೋದು ಲೇಟ್ ಆಯ್ತು ಅಂತ ಅರ್ಜೆಂಟ್ ಅಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಅವನು ಕಾರ್ ಆಕ್ಸಿಡೆಂಟ್ ಇಂದ ಅವನ ಜೀವ ಅಲ್ಲೇ ಹೋಯ್ತು. ಮರುದಿನ ಈ ನ್ಯೂಸ್ ಕೇಳಿ ಅವ್ರ ಫ್ಯಾಮಿಲಿಯಲ್ಲಿ ಅಪ್ಪ, ಅಮ್ಮ, ಅವ್ರ ತಂಗಿ, ಅವ್ರ ಸಿಚುಯೇಷನ್ ಕೂಡ ತುಂಬಾ ವರ್ಸ್ಟ್ ಆಗ್ತಾನೆ ಹೋಯ್ತು. ಎಮೋಷನಲಿ ಹಾಗೆ ಫೈನಾನ್ಷಿಯಲಿ ಕೂಡ. ಯಾಕಂದ್ರೆ ಅವನ್ ಮನೆಯಲ್ಲಿ ಅವ್ನ್ ದುಡಿಯೋದ್ರಿಂದ ಮಾತ್ರ ಮನೆ ನಡೆಯುತ್ತಿತ್ತು. ಇನ್ಶೂರೆನ್ಸ್ ಕಂಪನಿ ಬಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿದೆ ಅಂತ ಜಸ್ಟ್ 5 ಲಕ್ಷ ಪಟ್ಟು ಹೋದ್ರು. ಯಾಕಂದ್ರೆ ಅವ್ನ್ 5 ಲಕ್ಷದ ಪ್ರೀಮಿಯಂ ಕವರ್ ನ ಬೈ ಮಾಡಿದ್ದ. ಬಟ್ ಈಗ ಮನೆಯಲ್ಲಿ 28 ಲಕ್ಷ ರೂಪಾಯಿ ಹೋಮ್ ಲೋನ್ ಇದೆ, ತಂಗಿ ಎಜುಕೇಶನ್ ಇದೆ, ಹಾಗೆ ಅಪ್ಪ ಅಮ್ಮ ಮೆಡಿಕಲ್ ಬಿಲ್ಸ್ ಕೂಡ ಇದಾವ. ಸೊ ಅವರು ಈ 5 ಲಕ್ಷ ರೂಪಾಯಿಯಿಂದ ಸ್ವಲ್ಪ ತಿಂಗಳು ಮಾತ್ರ ಸರ್ವೈವ್ ಆಗ್ಬೋದು ಅಷ್ಟೇ. ಸೊ ಆಮೇಲೆ ಅವನು ಅದೇ ಪ್ಲೇಸ್ ಅಲ್ಲಿ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಏನಾದ್ರು ಬೈ ಮಾಡಿದ್ರೆ ಅವನಿಗೆ ಜಸ್ಟ್ 800 ಇಂದ 1000 ರೂಪಾಯಿ ಪರ್ ಮಂತ್ ಪ್ರೀಮಿಯಂ ಪೇ ಮಾಡಿದ್ರೆ ಸಾಕಿತ್ತು ಅಷ್ಟೇ. ಅವ್ರ ಫ್ಯಾಮಿಲಿಗೆ 5 ಲಕ್ಷ ಬರೋ ಜಾಗದಾಗ 1 ಕೋಟಿ ಬರ್ತಿತ್ತು. ಹಾಗೆ ಅವ್ರ ಫ್ಯಾಮಿಲಿಯಲ್ಲಿ ಇರೋ ಹೋಮ್ ಲೋನ್ ಆಗಿರ್ಬೋದು, ತಂಗಿ ಎಜುಕೇಶನ್ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮ ಮೆಡಿಕಲ್ ಬಿಲ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಮ್ಯಾನೇಜ್ ಆಗ್ತಿತ್ತು. ಯಾವುದೇ ಪ್ರಾಬ್ಲಮ್ ಬರ್ತಿದ್ದಿಲ್ಲ. ನೀನಿಲ್ಲ ಅನ್ನೋದು ಒಂದು ಕೊರಗೊಂದು ಬಿಟ್ರೆ ಅವ್ರು ಯಾವುದೇ ರೀತಿ ಫೈನಾನ್ಷಿಯಲಿ ಕುಗ್ಬೇಕಾಗಿದ್ದಿಲ್ಲ. ಒಂದು ರಾಂಗ್ ಡಿಸಿಷನ್ ಇಂದ, ಒಂದು ರಾಂಗ್ ಪ್ಲಾನ್ ಇಂದ ನಮ್ಮ ಲೈಫ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಇದು ಒಬ್ಬರ ಮನೆ ಸ್ಟೋರಿ ಅಲ್ಲ, ಇದು 100 ಮನೆಗಳ ಸ್ಟೋರಿ. ಸೊ ಇವತ್ತು ನಾನು ನಿಮಗೆ ಒಂದು ಪೂರ ಕ್ಲಾರಿಟಿ ಕೊಡ್ತೀನಿ. ಇವಾಗ ನಿಮಗೆ ಒಂದು ಕ್ವಶನ್ ಬರುತ್ತೆ, ವಾಟ್ ಆಕ್ಚುಲಿ ಟರ್ಮ್ ಇನ್ಶೂರೆನ್ಸ್ ಈಸ್ ಅಂತ. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನೆನಪಿರ್ಲಿ, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಮನಿ ಬ್ಯಾಕ್ ಬರುವಂತ ಸಿಸ್ಟಮ್ ಅಲ್ಲ. ಟರ್ಮ್ ಇನ್ಶೂರೆನ್ಸ್ ಅನ್ನೋದೊಂದು ವೇಸ್ಟ್ ಆಫ್ ಮನಿ ಅಂತೂ ಮೊದಲೇ ಅಲ್ಲ, ನೆನಪಿರ್ಲಿ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ತರ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನೀನ್ ಇಲ್ಲ ಅಂದಾಗ ನಿನ್ನ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಸ್ಟ್ಯಾಂಡ್ ಕೊಟ್ಟು ಸ್ಟೇಬಲ್ ಆಗಿ ನಿಲ್ಸೋದು. ಇದು ಪ್ರೊಟೆಕ್ಷನ್ ಒಂದೇ ಅಲ್ಲ, ಲೋ ಪ್ರೀಮಿಯಂ ಇರುತ್ತೆ, ಹಾಗೆ ಹೈ ಕವರ್ ಕೂಡ ಸಿಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೀವು 800 ಇಂದ 1000 ರೂಪಾಯಿ ಪರ್ ಮಂತ್ ಪೇ ಮಾಡ್ತೀರಿ ಅಂದ್ರೆ 1 ಕೋಟಿ ಕವರ್ ಸಿಗುತ್ತೆ. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆಯ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಫುಲ್ ಅಮೌಂಟ್ ನ ನಿಮ್ಮ ಫ್ಯಾಮಿಲಿಗೆ ಕೊಡುತ್ತೆ. ಸೊ ನೀವು ಬದುಕಿದ್ರೆ ನಿಮ್ಗೇನು ರಿಟರ್ನ್ಸ್ ಏನು ಬರೋದಿಲ್ಲ. ಬಟ್ ಬ್ರೋ, ಪ್ರೊಟೆಕ್ಷನ್ ಈಸ್ ಪ್ರೈಸ್ಲೆಸ್, ನೆನಪಿರ್ಲಿ. ಇನ್ನೊಂದು ಸೈಡ್ ಅಲ್ಲಿ ಲೈಫ್ ಇನ್ಶೂರೆನ್ಸ್. ಇದರಲ್ಲಿ ಇನ್ಶೂರೆನ್ಸ್ ಇರುತ್ತೆ, ಹಾಗೆ ಸೇವಿಂಗ್ಸ್ ಕೂಡ ಇರುತ್ತೆ. ಬಟ್ ಕವರ್ ತುಂಬಾ ಕಡಿಮೆ ಇರ್ತತಿ. ಪ್ರೀಮಿಯಂ ನೀವು ಪೇ ಮಾಡ್ಬೇಕಾಗಿರೋದು ತುಂಬಾನೇ ಜಾಸ್ತಿ ಇರ್ತತಿ. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೀವು 5 ಲಕ್ಷದ ಕವರ್ ಬೈ ಮಾಡಿರಿ ಅಂದರೆ ಪ್ರೀಮಿಯಂ 5 ರಿಂದ 8,000 ರೂಪಾಯಿ ಇರ್ತೈತಿ ಪರ್ ಮಂತ್. ಸೊ ಯಾಕಂದರೆ ಇದರಲ್ಲಿ ಇನ್ಶೂರೆನ್ಸು ಹಾಗೆ ಸೇವಿಂಗ್ಸ್ ಕೂಡ ಇರುತ್ತೆ. ಸೊ ನೀವು ಅಲೈವ್ ಇದ್ದರೆ 4 ರಿಂದ 5% ರಿಟರ್ನ್ಸ್ ಅಂತ ಬರ್ತೈತಿ. ಸೊ ಇದೇನು ಅಷ್ಟೇನು ಬಿಗ್ ಅಮೌಂಟ್ ಏನು ಅಲ್ಲ, ನೆನಪಿರಲಿ. ಈಗ ನೀವು ಥಿಂಕ್ ಮಾಡ್ಬೋದು ಇದು ರೈಟ್ ಚಾಯ್ಸ್ ಅಂತ. ಆ್ಯಕ್ಚುಲಿ ಇದು ರೈಟ್ ಚಾಯ್ಸ್ ಅಲ್ಲ. ಯಾಕಂದರೆ ನೀವು
2026 ಅಲ್ಲಿ ಬದುಕ್ತಿದ್ದೀರಿ, 1926 ಅಲ್ಲಿ ಅಲ್ಲ. ಓಕೆನಾ? ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಇದೀವಿ ಅಂದ್ರೆ ಅರೌಂಡ್ ಮನೆ ರೆಂಟ್ ಇರ್ತತಿ, ತಂಗಿ ಎಜುಕೇಶನ್ ಇರ್ತತಿ, ಅಪ್ಪ ಅಮ್ಮನ ಮೆಡಿಕಲ್ ಫೀಸ್ ಇರ್ತತಿ. ಸೊ ಇವೆಲ್ಲವೂ 5 ಲಕ್ಷದಲ್ಲಿ ಸರಿ ಹೋಗುತ್ತಾ? ಸೊ ನೀವೇ ಡಿಸೈಡ್ ಮಾಡಿ. ನಿಮಗೆ ಫ್ಯಾಮಿಲಿ ಇದೆ ಅಲ್ವಾ? ಅಪ್ಪ ಅಮ್ಮ ತಂಗಿ ಹೆಂಡತಿ ಮಕ್ಕಳು ಅಂತ. ಸೊ ಜಸ್ಟ್ ಥಿಂಕ್ ಮಾಡ್ರಿ, ಇನ್ ಕೇಸ್ ನಿಮ್ಗೆ ಏನಾದರೂ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿಗೆ 5 ಲಕ್ಷ ಸಿಗೋದು ಬೆಟರಾ ಏನು 1 ಕೋಟಿನ? ಲೈಫ್ ಇನ್ಶೂರೆನ್ಸ್ ತೊಗೊಳ್ತೀರಿ ಅಂದರೆ ಗ್ಯಾರಂಟಿ ರಿಟರ್ನ್ಸ್ ಇರ್ತೈತಿ. ಅದೇ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಳ್ತೀರಿ ಅಂದರೆ ಗ್ಯಾರಂಟಿ ಪ್ರೊಟೆಕ್ಷನ್ ಇರ್ತೈತಿ. ಒಂದಂತೂ ನಿಜ, ಪ್ರೊಟೆಕ್ಷನ್ ಯಾವಾಗಲೂ ಫಸ್ಟ್ ಪ್ಲೇಸಲ್ಲಿ ಇರ್ತೈತಿ. ಸೊ ಈಗ ನಿಮ್ಮ ಸರ್ತಿ. ಇಲ್ಲಿ ತುಂಬ ಜನ ಟರ್ಮ್ ಇನ್ಶೂರೆನ್ಸ್ ಅಂದರೆ ಒಂದು ರೀತಿ ಸ್ಟಾಕ್ ಮಾರ್ಕೆಟ್ ಥರ ಫೇಲ್ ಮಾಡ್ತಿದ್ದಾರೆ. ನಾನು ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀನಿ, ಇದರಿಂದ ನನಗೆ ಎಷ್ಟು ರಿಟರ್ನ್ ಬರ್ತಿದೆ ಅಂತ. ಬ್ರೋ, ನೀವು ಹಾಕೋ ಹೆಲ್ಮೆಟಿಗೆ ಕ್ಯಾಶ್ ಬ್ಯಾಕ್ ಕೇಳಿಲ್ಲ, ನೀವು ಹಾಕೋ ಸೀಟ್ ಬೆಲ್ಟಿಗೆ ರಿಟರ್ನ್ಸ್ ಏನು ಕೇಳಿಲ್ಲ. ಯಾಕಂದರೆ ಇದು ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಫೈನಾನ್ಷಿಯಲಿ ಸೇಫ್ಟಿ ಬೆಲ್ಟ್ ಥರ. ಐ ಹೋಪ್ ನಿಮ್ಗೆ ಗೊತ್ತು ಈ ಮನಿ ನಿಮ್ಮನ್ನು ಸೇವ್ ಮಾಡಲ್ಲ ಅಂತ, ಆದರೆ ನಿಮ್ಮ ಫ್ಯಾಮಿಲಿನ ಸೇಫಾಗಿಡುತ್ತೆ. ಸೊ ನೀವಿಲ್ದಾಗ ನಿಮ್ಮ ಮನೆ, ಅಪ್ಪ ಅಮ್ಮ ತಂಗಿ ಮಕ್ಕಳು ಹೆಂಡತಿ ಇವರೆಲ್ಲರೂ ಚೆನ್ನಾಗಿರ್ಬೇಕು ಅಂದರೆ ಟರ್ಮ್ ಇನ್ಶೂರೆನ್ಸ್ ಕಂಪಲ್ಸರಿಯಾಗಿ ತೊಗೋಬೇಕು. ಲೈಫ್ ಇನ್ಶೂರೆನ್ಸ್ ತೊಗೊಳೋದು ಓಕೆ, ಯಾವಾಗ ಅಂದರೆ ನಿಮಗೆ ಸ್ಮಾಲ್ ರಿಟರ್ನ್ಸ್ ಬೇಕು, ಸ್ಮಾಲ್ ಸೇಫ್ಟಿ ಬೇಕು ಅಂದರೆ. ಸೊ ನಿಮಗೇನಾದರೂ ಬೇಕು ಅಂದರೆ ಫಸ್ಟ್ ನೀವು ಟರ್ಮ್ ಪ್ಲ್ಯಾನ್ ತೊಗೊಳ್ರಿ, ಆದಮೇಲೆ ನೀವು ಬೇಕಾದರೆ ಈ ಪ್ಲ್ಯಾನ್ ತೊಗೊಳ್ರಿ. ಸೊ ಈ ರೀತಿ ಸಿಚುವೇಶನ್ ಬಂದಾಗ ಶ್ರೀಮಂತರು ಯಾವುದನ್ನ ಚೂಸ್ ಮಾಡ್ತಾರ ಅಂದರೆ, ಸೊ ಲೈಫ್ ಇನ್ಶೂರೆನ್ಸ್ಗೆ ಸ್ಪೆಂಡ್ ಮಾಡೋ ಅಮೌಂಟು 5 ರಿಂದ 8 ಸಾವಿರನ ತೊಗೊಂಡು ಅದನ್ನು ಡಿವೈಡ್ ಮಾಡ್ಕೊಳ್ತಾರೆ. ಫಸ್ಟು ಟರ್ಮ್ ಇನ್ಶೂರೆನ್ಸಿಗೆ ಸ್ವಲ್ಪ ಅಮೌಂಟು ಮತ್ತು ರಿಮೈನಿಂಗ್ ಅಮೌಂಟ್ನ SIP ಮಾಡ್ತಾರೆ, ಇಲ್ಲ ಅಂದರೆ FDಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನಿಮಗೇನಾದರೂ ಟರ್ಮ್ ಪ್ಲ್ಯಾನ್ ತೊಗೋಬೇಕು ಅಂದರೆ ನಾವೊಂದು ಚೆಕ್ ಲಿಸ್ಟ್ ಕೊಡ್ತೀನಿ. ಒಂದನೇದು ಕವರೇಜ್ ಅಟ್ಲೀಸ್ಟ್ 15 to 20% ಫ್ರಮ್ ಯುವರ್ ಆ್ಯನ್ಯುವಲ್ ಇನ್ಕಮ್. ಸೊ ಇದರಲ್ಲಿ ನಿಮಗೆ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಬರುತ್ತೋ ಇಂಟು 15 to 20 ಟೈಮ್ಸ್ ಆಗುವಷ್ಟು ಈ ಕವರ್ ವ್ಯಾಲ್ಯೂ ಇರಬೇಕು. ಎರಡನೇದು, ಡೋಂಟ್ ಆ್ಯಡ್ ಅನ್ನೆಸೆಸರಿ ಥಿಂಗ್ಸ್. ಸೊ ಇದರಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ. ಸೊ ಇದನ್ನ ತೊಗೊಳ್ರಿ, ಅದನ್ನ ತೊಗೊಳ್ರಿ, ಇದು ಬೇಕಾಗುತ್ತೆ ಅದು ಬೇಕಾಗುತ್ತೆ ಅಂತ. ಸೊ ನೀವು ಬಿಫೋರ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಸೊ ನೀವು ಮೆಂಟಲಿ ಡಿಸೈಡ್ ಆಗಿ ಹೋಗ್ಬೇಕು, ಏನು ತೊಗೋಬೇಕು, ಯಾವ್ದು ನೆಸೆಸರಿ ಐತಿ ಯಾವ್ದು ಇಲ್ಲ ಅಂತ. ಮೂರನೇದು, ಡೋಂಟ್ ಹೈಡ್ ಹೆಲ್ತ್ ಡೀಟೇಲ್ಸ್. ಸೊ ನಿಮಗೇನಾದರೂ ಹೆಲ್ತ್ ಇಶ್ಯೂ ಇತ್ತು, ಇಲ್ಲಾಂದರೆ ನಿಮಗೇನಾದರೂ ಡ್ರಿಂಕ್ಸ್ ಅಥವಾ ಸ್ಮೋಕಿಂಗ್ ಅಡಿಕ್ಷನ್ ಏನಾದರೂ ಇಂಥದ್ದು ಇತ್ತು ಅಂದರೆ ನೀವು ಮುಂಚೆನೇ ಡಿಸ್ಕ್ಲೋಸ್ ಮಾಡಿ. ಇಲ್ಲ ಅಂದರೆ ಫ್ಯೂಚರಲ್ಲಿ ಏನಾದರೂ ಬಂತು ಅಂದರೆ ನಿಮ್ಮ ಹೆಲ್ತ್ ರಿಪೋರ್ಟ್ ನೋಡಿಕೊಂಡು ನಿಮ್ಮ ಕ್ಲೈಮ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತೈತಿ. ಸೊ ಈ ವಿಚಾರದಲ್ಲಿ ನೀವು ಕ್ಲಿಯರ್ ಕಟ್ ಆಗಿರಬೇಕಾಗುತ್ತೆ. ನಾಲ್ಕನೇದು, ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ. ಸೊ ಇದರಲ್ಲಿ ನೀವು ಚೂಸ್ ಮಾಡೋ ಕಂಪನಿ ಎಷ್ಟು % ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಮಾಡಿದೆ ಅಂತ. ಸೊ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಕಂಪನಿದು ಬಂದುಬಿಟ್ಟು 97 ರಿಂದ 99% ಇರಲೇಬೇಕು. ಸೊ ಇದಕ್ಕಿಂತ ಕಡಿಮೆ ಇತ್ತು ಅಂದರೆ ಅಂಥ ಇನ್ಶೂರೆನ್ಸ್ ಕಂಪನಿ ಪ್ಲ್ಯಾನ್ನ ನೀವು ಬೈ ಮಾಡೋಕ್ಕೆ ಹೋಗಲೇಬೇಡಿ. ಐದನೇದು, ಬೈ ಅರ್ಲಿ ಪ್ರೀಮಿಯಮ್ ಸೂಪರ್ ಲೋ. ಸೊ ನೀವು ಎಷ್ಟು ಬೇಗ ಬೈ ಮಾಡ್ತೀರಿ ಅಷ್ಟು ಕಡಿಮೆ ಪ್ರೀಮಿಯಮ್ಗೆ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಲೈಫ್ ಅನ್ನೋದು ಒಂದು ಅನ್ಪ್ರಿಡಿಕ್ಟಬಲ್ ರೀತಿ ಇದೆ. ಈ ರೀತಿ ನಾವು ಫೈನಾನ್ಷಿಯಲ್ ಸೇಫ್ಟಿ ಮಾಡೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಟರ್ಮ್ ಇನ್ಶೂರೆನ್ಸಿಂದ ನೀವೇನು ರಿಚ್ ಏನಾಗಲ್ಲ, ಆದರೆ ನಿಮ್ಮ ಫ್ಯಾಮಿಲಿ ಸೇಫ್ಟಿ ಮಾಡ್ಬೋದು. ಅದೇ ನೀವೇನಾದರೂ ಲೈಫ್ ಇನ್ಶೂರೆನ್ಸ್ ಹಿಂದೆ ಹೋದರೆ ಮೆಚುರಿಟಿ ಸಿಗುತ್ತೆ, ಆದರೆ ಕವರ್ ತುಂಬ ಕಡಿಮೆ ಇರ್ತತಿ. ಸೊ ಬೆಸ್ಟ್ ಕಾಂಬೋ ಬೇಕು ಅಂದರೆ ಸೊ ಟರ್ಮ್ ಪ್ಲ್ಯಾನ್ ಅದ್ರ ಜೊತೆಗೆ SIP ಕೂಡ ಮಾಡಿರಿ ಇನ್ವೆಸ್ಟ್ಮೆಂಟ್ ಆಗಿ. ಸೊ ಇದರಿಂದ ಪ್ರೊಟೆಕ್ಷನ್ ಸಪ್ರೇಟ್ ಇರ್ತೈತಿ, ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ಸಪ್ರೇಟ್ ಇರ್ತೈತಿ. ಸೊ ಇದು ಬೆಸ್ಟ್ ಫಾರ್ಮುಲಾ ಪೂರ್ತಿ ಫೈನಾನ್ಷಿಯಲಿ ಸ್ಮಾರ್ಟಾಗಿ ಥಿಂಕ್ ಮಾಡೋರಿಗೆ. ಐ ಹೋಪ್ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಟಚ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಸೇಫ್ಟಿಗಂತಲೇ ಮಾಡಿದೆ. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದ್ರಿಂದ ಅವ್ರ ಫ್ಯಾಮಿಲಿ ಕೂಡ ಪ್ರೊಟೆಕ್ಟ್ ಮಾಡ್ಬೋದು. ಸೊ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಕ್ವಶನ್ಸಿಗೂ ನಾನು ಉತ್ತರ ಕೊಡ್ತೀನಿ. ಲವ್ ಯು ಆಲ್. ಮತ್ತೆ ಸಿಗೋಣ. ಶಿಫ್ಟ್.